4 ಜನವರಿ 4ರಿಂದಲೂ ಇದು ನಡೀತಲೇ ಇದೆ. ನಡೀತಾ ಇದ್ದ ಆದ್ಮೇಲೆ ನಾವು ಡೆಮಾಲೇಷನ್ ಇದೆಲ್ಲ ಆಯ್ತಲ್ಲ, ಮಾಡಿದ್ಮೇಲೆ ಇವರು ಕೋರ್ಟಿಗೆ ಹೋದ್ರಲ್ಲ, ನೋಟಿಸು ಬಂದಿದೆ. ನೋಟಿಸ್ ಬಂದಾಗ ನಿಮ್ಗೆ ಹೇಳಿದ್ದೆ ಅವತ್ತೆ ನಾನು 31ಕ್ಕೆ ಹಾಜರಾಗ್ತೀನಿ ಅಂತ ಅಂದ್ಬಿಟ್ಟು. ನಿನ್ನೆ ಕೋರ್ಟ್ ಇತ್ತು, ಇವ್ರು ಲಾಯರು ಬರಲಿಲ್ಲ, ಇವರು ಬರಲಿಲ್ಲ. ನಿನ್ನೆಲ್ಲೂ ನಾನು ಇಲ್ಲಿ ಸೈಟ್ ಹತ್ರಕ್ಕೆ ಬಂದಾಗ ಯಾಕೆ ಬಂದೆ, ನಿಮ್ಮ ಅಪ್ಪಂದ ಹಾಗೆ ಹೀಗೆ ಅಂತ ಇವಮ್ಮ ಬಂತು. ಅವ್ರ ಅಪ್ಪಂದೇನಲ್ಲ, ನಮ್ಮ ಅಪ್ಪಂದ ಇದು ಜಾಗ ಇದು. ಯಾಕೆಂದ್ರೆ ನಾವು ನಿನ್ನೆ ಗೌರವವಾಗಿ ಮಾತಾಡೋದು, ನೀನು ಗೌರವ ಮಾತಾಡಕ್ ಹೋಗಲ್ಲ, ನಾವು ಅವ್ರಂಗೆ ಮಾತಾಡ್ಬೇಕಾಗತ್ತೆ. ಆದ್ರೂ ಕೂಡ ಇಷ್ಟಿದ್ರು ಕೂಡ ಅವ್ರಿಗೆ ನಿರ್ಬಂಧಕಾಜ್ಞೆ ಇದೆ. ಅವ್ರಿಗೆ ಅವ್ನು ನಟರಾಜನಿಗೂ ಪುಷ್ಪಗೂ ಇಬ್ಬರಿಗೂ ಈ ಜಾಗದ ಮೇಲೆ ನಿರ್ಬಂಧಕಾಜ್ಞೆ ಇದ್ರೂ ಕೂಡ ಇವತ್ತು ಅತಿಕ್ರಮಣ ಪ್ರವೇಶ ಮಾಡಿ ಸೀಟು ಕಬ್ಬಣ ಎಲ್ಲ ತಂದು ನೋಡಿದ್ರಲ್ಲ ನೀವೇ ಎಲ್ಲ ಮಾಡ್ತಾ ಇದ್ರು. ಅದಕ್ಕೆ ನಿಲ್ಸಿದೀವಿ. ನಮ್ಮ ಜಾಗ ನಮ್ದು, ನಾವು ಯಾವುದೇ ಕಾರಣಕ್ಕೂ ನಾವು ಬಿಡೋ ಪ್ರಶ್ನೆಯಲ್ಲಿ ನಮ್ದು ಆಗಿದೆ. ನಮ್ದೇ ಜಾಗ, ನಾವ್ಯಾಕೆ ಬಿಡ್ಬೇಕು ಅವ್ರಿಗೆ? ಅವ್ರದ್ದು ಜಾಗ ಅಂತ ಅನ್ನೋದಾದ್ರೆ ಯಾರು ಸರ್ವೆನ ಕರ್ಕೊಬಂದು ಅವ್ರ ಜಾಗನ ಅಳುತ್ಲಿ, ಈಗ ಅಳುತ್ಲಿ, ಸತ್ಯ ಗೊತ್ತಾಗುತ್ತೆ. ಪೇಪರ್ ತರಲಿ, ಬರೀ ತಗೊಂಡದ್ ಮಾತ್ರ ಅಲ್ಲ, ಇವ್ರು ಯಾರಿಂದ ತಗೊಂಡ್ರು, ಅವ್ರಿಗೆ ಕೊಟ್ಟಾರ ಯಾರು, ಅವ್ರಿಗೆ ಕೊಟ್ಟಾರ ಯಾರು? ನಮ್ದು 1965 ಹೌದೌದು, ತಪ್ಪು ದಾಖಲೆ. ಮೋಸ ಹೋಗಿರೋದು ಕೇಳ್ಬೇಕು ಇವ್ರು. ಇವರು ಯಾರಿಂದ ಮೋಸ ಹೋಗ್ಯವ್ರೆ ಅವ್ರು ಹಿಡ್ಕೋಬೇಕು, ಅವ್ರನ್ನ ಕೇಳ್ಬೇಕು. ಅದು ಬಿಟ್ಟು ನಾನು ವೀಂಡಿಂದ ತಗಂದೆ ಅಂತಂದ್ರೆ ಇವ್ರಿಗೆ ಕೊಟ್ಟನಿ ಯಾವನು, ಅವ್ರಿಗೆ ಕೊಟ್ಟನಿ ಯಾವನು? ಅಲ್ಲೇ ಮೋಸ ಆಗಿದೆ. ಅಲ್ಲಿ ಮೋಸ ಐತೆ, ಅವ್ರು ಮೋಸ ಹೋಗ್ಯವ್ರೆ. ಮೋಸ ಹೋಗ್ಬಿಟ್ಟು ನಮ್ ಕಾಲೇಜ್ ಆಗದ್ ಬೇಕು ಬಂದ್ಬಿಟ್ರೆ ಪಕ್ಕದಲ್ಲಿ ಐತೆ ಅಂತ ಅನ್ಬಿಟ್ಟು, ಮತ್ತೆ ಅಲ್ಲಿತ್ತಲ್ಲ ಅಲ್ಲಿಗೆ ಯಾಕೆ ಹೋಗಿಲ್ಲ? ಇಲ್ಲಿ ಪಕ್ಕದಲ್ಲಿ ಇತ್ತಲ್ಲ ಅದಕ್ಕೆ ಬಂದ್ರು, ಅಲ್ಲಿಗೆ ಹೋಗ್ಲಿ ಹೊಡಿತಾರೆ. ಅಲ್ಲಿಗೆ ಹೋದ್ರೆ ಆಟ ಜಾಗಕ್ಕೆ ಹೋಗ್ಲಿ. ಮತ್ತೆ ಇವರು ಪಕ್ಕದಲ್ಲಿ ಇತ್ತಲ್ಲ ಹಿಂಗೆ ಅತಿಕ್ರಮಣ ಮಾಡಕ್ಕೆ ಶುರು ಮಾಡ್ತಾ ಇದ್ರು, ಅದಕ್ಕೆ ನಿಲ್ಸಿದೀವಿ. ಆಮೇಲೆ ಆ ಅಮ್ಮ ಆರಕ್ಷಕರಿಗೂ ಒಂದು ಬೆಲೆ ಕೊಡಲ್ಲ. ನ್ಯಾಯ, ನಿಮ್ಮೊಂದು ಮಾತು ಹೇಳ್ತೀನಿ ಮೀಡಿಯಾದ ಮುಖಾಂತರ, ಜಡ್ಜ್ ಕರ್ಸಿ ಏನ್ ಸರ್ ಇದು ಮಾತು? ಒಬ್ಬ ನ್ಯಾಯಾಧೀಶರು, ಆ ನ್ಯಾಯಪೀಠಕ್ಕೆ ಎಂತ ಬೆಲೆ ಇದೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ನ್ಯಾಯಾಧೀಶರವರೇ, ಅದನ್ನ ಇದು ನೋಡ್ಬೇಕು. ಇದನ್ನ ನನ್ನ ಮಾತನ್ನ ಅವ್ರು ದಯಮಾಡಿ ಕೇಳಿಸ್ಕೋಬೇಕು. ಇಂಥವ್ರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು. ಬರ್ಲಿಲ್ಲ ಸರ್. ಅವ್ರು ಹೇಳ್ತಾರೆ ನೀವೇ ಬಂದಿರಲಿಲ್ಲ. ನಾನು ಬಂದಿ ಸರ್. ನಮ್ಮ ವಕೀಲರು ಅಟೆಂಡ್ ಆಗಿದ್ದಾರೆ, ನಾನು ಅಟೆಂಡ್ ಆಗಿದ್ದೆ. ನನಗೆ ಗೊತ್ತಿಲ್ಲ, ಅವ್ರಿಗೆ ಬೇಕಲ್ಲ. ಆಮೇಲೆ ಇನ್ನೊಂದು ಸರ್, ಅವ್ರ ವಕೀಲರಿಗೆ ಅನುಭವದ ಕೊರತೆ. ಹೇಳ್ತೀನಿ ಕೇಳಿ, ಅನುಭವದ ಕೊರತೆ ಇದೆ. ಗೊತ್ತು ಆ ವಕೀಲರಿಗೆ, ಆ ಲಾಯರ್ಗೆ ಅವನಿಗೆ ಗೊತ್ತು, ಸತ್ಯ ಗೊತ್ತು ಏನು ಅಂತ. ಅವ್ನಿಗೆ ಹೇಳ್ಕೊಳಕ್ ಆತ ಇಲ್ಲಕ್ಕೆ ಯಾಕಡೆ ತಿಂದಿರ್ತಾವಲ್ಲ, ಅವನಿಗೆ ಸತ್ಯ ಗೊತ್ತು ಏನು ಅನ್ನೋದು. ವಕೀಲರ ಸಮಸ್ಯೆ ಹೌದು, ಹೇಳ್ಬೇಕು ಕರೆಕ್ಟಾಗಿ. ವಕೀಲ ಹಿಂಗಿದೆ, ನಿಮ್ದು ತಪ್ಪಾಯ್ತು, ನಿಮ್ಗೆ ಮೋಸ ಐತಿ ಅಂತ ಆ ವಕೀಲರಿಗೆ ಹೇಳಿದ್ರೆ ಅಮ್ಮ ಸುಮ್ಮನೆ ಆಗೋದು. ಮುಂದಿನ ಹೋರಾಟ ನಮ್ ಜಾಗ, ನಾವು ಇದು ಮಾಡ್ಕೊತೀವಿ. ನಾವು ನಮ್ ಜಾಗ. ನಿಮ್ಮ ಮಾಧ್ಯಮಕ್ಕೆಲ್ಲ ಬಂದು ಇದೇ ಜಾಗದಲ್ಲಿ ನಿಂತ್ಕೊಂಡೆಲ್ಲನೂ ಇದು ಮಾಡ್ಬಿಟ್ಟು ಹೋದು. ಅವಾಗ್ಲೂ ಗಲಾಟೆ ಮಾಡಿದ್ರು. ನಾವು ಎಲ್ಲರನ್ನೂ ಸಂಬಂಧದಲ್ಲಿ ನಾವು ಮತ್ತೆ ಹೋಗಿ ಕೋರ್ಟಿಗೆ ತಲುಪ್ತು, ದೇವರಾಜ ಗೌಡ್ರು ನಾವೆಲ್ಲ. ಇವರು ಮತ್ತೆ ಕೋರ್ಟಿಗೂ ಬರಲಿಲ್ಲ, ಏನಿಲ್ಲ. ನಿನ್ನೆ ಲಾಯರು ಬರಲ್ಲ, ಕೋರ್ಟಿಗೂ ಬರಲ್ಲ ಇವರು, ಆಯ್ತಾ? ಮತ್ತೆ ಬೆಳಗ್ಗೆ ಪುನಃ ಮತ್ತೆ ಇವರು ತಂತಿ ಬೇಲಿ ಹಾಕ್ಯಂದು ಮತ್ತೆ ಕಾಂಪೌಂಡ್ ಸೃಷ್ಟಿ ಮಾಡ್ತಾವ್ರೆ. ಇವ್ರ ಜಾಗ ಆದ್ರೆ ಇವ್ರು ಬಂದು ಸೃಷ್ಟಿ ಮಾಡಲಿ. ಇದು ಇವ್ರ ಜಾಗ ಅಲ್ಲ, ಇದು ನಮ್ದು ಜಾಗ ಮೂಲತಃ. ಚೆಕ್ ಬಂದ್ ಯಾವುದು, ಸರ್ವೆ ನಂಬರ್ ಏನು ಅಂತಲೇ ಗೊತ್ತಿಲ್ಲ, ಸರ್ವೆ ಯಾವುದು ಅಂತ ಗೊತ್ತಿಲ್ಲ. ಇವರು ತಗೊಂಡಿರೋದು ಫೋರ್ಜರಿ, ಜಾಗನೇ ಇವ್ರದಲ್ಲ. ಕಡ್ಡಾಯವಾಗಿ ನಿಮ್ಮ ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ, ಈ ಜಾಗದಲ್ಲಿ ಮತ್ತೆ ಪುನಃ ಇವ್ರೇನಾದ್ರು ಮತ್ತೆ ಮಾಡಕ್ ಬಂದ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಇಲ್ಲಿ ಬಂದು ಕಾಂಪೌಂಡ್ ನಿರ್ಮಾಣ ಮಾಡಿಸ್ಕೊಂಡು ಬಂದು ಕೋರ್ಟಿಗೆ ಬಂದವ್ರು ಕೋರ್ಟಿಗೆ ಬಂದೇ ಅಲ್ಲ ಸರ್ ಅವರು. ಕೋರ್ಟಿಗೆ ನಿನ್ನೆ ಕೋರ್ಟ್ ಇತ್ತು, ಕೋರ್ಟಿಗೆ ಬರಲಿಲ್ಲ ಅವರು. ಮತ್ತೆ 6 ಕೋರ್ಟ್ ಇದೆ. ಇವರು ಇವತ್ತು ಮತ್ತೆ ಸೃಷ್ಟಿ ಮಾಡ್ತಾವ್ರಿ ಈ ತರ ಕಾಂಪೌಂಡ್ ಇದು ಮಾಡ್ಕೊಂಡು. ನೆಕ್ಸ್ಟ್ ಹೇಳ್ತಾ ಇದ್ವಿ ನಿಮ್ಮ ಮಾಧ್ಯಮದಲ್ಲಿ, ನಾವು ಯಾವುದೇ ಕಾರಣಕ್ಕೆ ಇಲ್ಲಿ ಬಂದು ಏನೇ ಇಲ್ಲಿ ಪ್ರವೇಶ ಮಾಡಕ್ ಬಿಡಲ್ಲ ನಾವು. ಜಾಗ ನಮ್ದು ಸರ್ ಇದು. ಅವ್ರಿಗೆ ಗೊತ್ತಿರ್ಲಿಲ್ಲ ನಿಮ್ ಜಾಗ ಅಂತ ಸರ್. ಅವ್ರು ಮಿಸ್ ಮಾಡ್ಕೊಂಡವ್ರೆ, ಅವರೇ ಮಿಸ್ ಆಗಿರೋದು. ಯಾರೋ ಒಬ್ರು ಏನೋ ಮಾಡಿ ಮಿಸ್ ಮಾಡಿ ಅವರ ಮಾಡುವ ಇರೋದು ಅವರು. ಈ ಜಾಗವೇ ಇವ್ರು ಅಲ್ವಲ್ಲ, ಜಾಗ ಮೂಲತಃ ಲಕ್ಷ್ಮಮ್ಮ. ಮೋಸ ಮಾಡ್ಯಾರೆ, ತ್ರಿವೇಣಿ ಮೋಸ ಮಾಡಿ ಹೋಗ್ಯಾಳೆ ಇವರಿಗೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.